ಕಾಲ್ ತುಳಿತಕ್ಕೆ ಕಾರಣ ಇಬ್ಬರು ವ್ಯಕ್ತಿಗಳು. ಒಂದು ರಾಜ್ಯದ ಮುಖ್ಯಮಂತ್ರಿಗಳು, ಮತ್ತೊಬ್ಬರು ರಾಜ್ಯದ ಉಪಮುಖ್ಯಮಂತ್ರಿಗಳು. ಕಾಲ್ ತುಳಿತಕ್ಕೆ ಕಾರಣರು ಪೊಲೀಸ್ ಅಧಿಕಾರಿಗಳಲ್ಲ. ಮೊನ್ನೆ ಏನು ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡತಕ್ಕಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಅವಿವೇಕತನದಿಂದ ನಡ್ಕೊಂಡಿದ್ದಾರೆ. ಅದು ಅಕ್ಷಮ್ಯ ಅಪರಾಧ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೆರವಣಿಗೆ ಕಾರ್ಯಕ್ರಮ ಮಾಡಬೇಕು ಅಂದಾಗಲೂ ಸಹ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ತರಾತುರಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ವ್ಯವಸ್ಥೆ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ ಅಂತೇಳಿ ಲಿಖಿತವಾಗಿ ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಗಳು ಮೆರವಣಿಗೆ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು ಅಂದಾಗ ಅಲ್ಲೂ ಕೂಡ ಲಿಖಿತವಾಗಿ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯವರು, ಯಾವುದೇ ಕಾರಣಕ್ಕೂ ತರಾತುರಿಯಲ್ಲಿ ಮಾಡಬಾರದು ಅಂತೇಳಿ. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಇದ್ದಂತ ಪೈಪೋಟಿ, RCB ಗೆಲುವಿನಲ್ಲೇ ಪುಕ್ಕಟೆ ಪ್ರಚಾರವನ್ನ ತಪ್ಪಿಕೊಳ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು, ನಾನು ತಪ್ಪಿಕೊಳ್ಬೇಕು, ನಾ ರಾಜ್ಯದ ಉಪಮುಖ್ಯಮಂತ್ರಿ ಅಂತೇಳಿ ಇವ್ರ ಮಧ್ಯ ಪೈಪೋಟಿ ನಡೀತು. ಇದರ ಪರಿಣಾಮವಾಗಿ ಅಲ್ಲಿ ಕಾಲ್ ತುಳಿತ ಆಗಿರುವಂತದ್ದು. ಇದರ ಪರಿಣಾಮ 11 ಜನ ಪ್ರಾಣ ಕಳೆದುಕೊಂಡ್ರು, 100 ಜನ ಗಾಯಗೊಳಿಸಿದ್ರು. ಹಾಗಾಗಿ ರಾಜ್ಯ ಸರ್ಕಾರವೇ ನೇರ ಹೊಣೆ. ಇದರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಅವಿವೇಕತನದ ನಿರ್ಧಾರ ಅವತ್ತೇನು ತೆಗೆದುಕೊಂಡ್ರು, ಅದರ ಪರಿಣಾಮನೇ ಮುಖ್ಯಮಂತ್ರಿ ಟ್ವೀಟೇ ಮಾಡಿದ್ರು, ಬನ್ನಿ ಎಲ್ಲರೂ ಬನ್ನಿ ಸಂಭ್ರಮ ಆಚರಣೆಯಲ್ಲಿ ಪಾಲ್ಗೊಳ್ಳಿ. ಸೊ ಹಾಗಾಗಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ಬೆಂಗಳೂರು ಮಹಾನಗರದಲ್ಲಿ ನಡೆದಂತ RCB ಆ ವಿಕ್ಟರಿ ಸೆಲೆಬ್ರೇಷನ್ ಅಲ್ಲಿ ಏನ್ ಕಾಲ್ ತುಳಿತ ಆಗಿದೆ, ರಾಜಕೀಯವಾಗಿ ಆರೋಪ ಮಾಡ್ತಾರ, ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಣೆಗಾರ ಇದರಲ್ಲಿ. ಆದ್ರೆ ಅಮಾಯಕ ಅಧಿಕಾರಿಗಳನ್ನ ಬಲಿ ಕೊಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಘಟನೆಗೂ ಅಹಮದಾಬಾದ್ ಘಟನೆಗೂ ತುಲನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾವೇನು ಒತ್ತಡ ಮಾಡಿದ್ದೀವಿ ಕೇಳ್ರಿ, ಇಲ್ಲಿ ಹಣ ನೀವ್ ಹೇಳ್ತಾರೆ ಸರಿ ಇದೆ, ಸರಿಯಪ್ಪ, ಆ ವಿಚಾರಕ್ಕೆ ಬರ್ತಾ ಇದ್ದೇನೆ. RCB ಗೆದ್ದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲಾ ನಗರದಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಸಂಭ್ರಮಾಚರಣೆ ಮಾಡಿದ್ದಾರೆ. ಅದು ಸಂತೋಷ ತರ್ತಕ್ಕಂಥ ವಿಚಾರ. ಜನರ ಭಾವನೆಗೆ ಸ್ಪಂದನೆ ಮಾಡುವಂತದ್ದು ನಾವು ಕೂಡ ಮಾಡಿದ್ದೇವೆ. ಆದ್ರೆ ರಾಜ್ಯ ಸರ್ಕಾರ ಅದನ್ನು ಮೆರವಣಿಗೆ ಮಾಡತಕ್ಕಂಥ ಅವಶ್ಯಕತೆ, ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇರಲಿಲ್ಲ. ವಿಧಾನಸೌಧ ಆಗ್ಲಿ, ವಿಧಾನಸೌಧ ಅದರದ್ದೇ ಆದಂತ ಒಂದು ಇತಿಹಾಸ ಇದೆ. RCB ವಿಕ್ಟರಿ ಸೆಲೆಬ್ರೇಷನ್ ಮಾಡೋದು ಬೇರೆ, ಸಾಮಾನ್ಯ ಜನರು ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದು ಬೇರೆ. ಆದ್ರೆ ಸರ್ಕಾರವೇ ಹೊಣೆ ಹೊತ್ಕೊಂಡು ವಿಧಾನಸೌಧ ಮುಂದೆ ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದು ಬೇರೆ. KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, RCB, DNA ಏಜೆನ್ಸಿ, 3 ಜನನು ಕೂಡ 3 ಏಜೆನ್ಸಿ ಸಂಸ್ಥೆಗಳು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಧಾನಸೌಧದ ಮುಂದೆ ಏನು ಲಕ್ಷ ಸಂಖ್ಯೆಯಲ್ಲಿ ಬಂದಿದ್ರು, ಆ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಜನನು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ನುಗ್ಗಿದ್ರು ಪ್ಲೇಯರ್ಸ್ ಗಳನ್ನ ನೋಡ್ಬೇಕು ಅಂತೇಳಿ. ವಿಧಾನಸೌಧದ ಮುಂದೆ ಆಟಗಾರ ನೋಡಕ್ ಅವಕಾಶ RCB ಫ್ಯಾನ್ಗಳಿಗೆ ಸಿಗಲೇ ಇಲ್ಲ ಅಂದೆ. ಯಾಕಂದ್ರೆ ಪಾಪ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅವರ ಕುಟುಂಬದ ಸದಸ್ಯರು ಮುಚ್ಕೊಂಡು ಸೆಲ್ಫಿಗಳನ್ನು ನೋಡ್ಕೊಂಡು, ಹಾಗಾಗಿ ಜನರು ಆಕ್ರೋಶ ಭರಿತರಾಗಿ ಅಲ್ಲಿ ಅವಕಾಶ ಸಿಗಲಿಲ್ಲ ಅಂದ್ರೆ ಎಲ್ಲ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ನುಗ್ಗಿದ್ದಾರೆ ಅನ್ನೋದನ್ನ ಹೈಕೋರ್ಟ್ ಅಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ಹೇಳಿಕೆನೆ ಬಹಳ ಅಂದ್ರೆ ಪ್ರಬುದ್ಧತೆಯಿಂದ ನೀಡಿಲ್ಲ ಅವರ ಹೇಳಿಕೆಯನ್ನ. ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ವಿಧಾನಸೌಧ ಮುಂದೆ ಎಲ್ಲ ಸರಿ ಹೋಗಿದೆ, ಚಿನ್ನಸ್ವಾಮಿ ಮುಂದೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಎಲ್ಲ DK ಶಿವಕುಮಾರ್ ಅವರು ಹೊಣೆಗಾರಿಕೆನ ಹಾಕಿದ್ರು ಅಷ್ಟೇ. ಅವ್ರು ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನೋಡ್ರಿ, ಪ್ರಿಯಾಂಕ್ ಅವರು ಎಲ್ಲ ಇಲಾಖೆಗಳ ಸರ್ದಾರರು, ಅವ್ರ ಹೇಳಿಕೆಗಳನ್ನ ಉತ್ತರ ಕೊಡ್ಕೊಂಡು ಕೊಡೋದಿಲ್ಲ. ಅದರಿಂದ ಗಂಭೀರವಾಗಿರ್ತಕ್ಕಂಥ ವಿಚಾರ. ಮುಖ್ಯಮಂತ್ರಿಗಳ ಸವಾಲಾಗ್ತೇನೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಿರಂಗ ಚರ್ಚೆಗೆ ಬರಲಿ ಈ ವಿಚಾರದಲ್ಲಿ. ಮುಖ್ಯಮಂತ್ರಿಗಳ ತಪ್ಪೇನಿದೆ, ಉಪಮುಖ್ಯಮಂತ್ರಿಗಳ ತಪ್ಪೇನಿದೆ ಈ ವಿಚಾರದಲ್ಲಿ ಬಹಿರಂಗ ಚರ್ಚೆ ಮಾಡೋಣ.